ಹಾಯ್ ಫ್ರೆಂಡ್ಸ್, ನಾಗು ಕುಕ್ಕಿಂಗ್ ಆ್ಯಂಡ್ ಸ್ಟಿಚಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಬಂದು ಹಾಗಲಕಾಯಿ ಚಿಪ್ಸ್ ಮಾಡ್ತಾಯಿದ್ದೀನಿ. ಹಾಗಲಕಾಯಿನಲ್ಲಿ ಗೊಜ್ಜು ಮಾಡೋದು ಕೇಳಿದ್ದೀರಾ, ಪಲ್ಯ ಮಾಡೋದು ಕೇಳಿದ್ದೀರಾ. ಆಮೇಲೆ ವಿಧ ವಿಧವಾಗಿ ಸಾರಿಗೂ ಕೂಡ ಹಾಕ್ತಾರೆ, ಎಲ್ಲ ಮಿಕ್ಸ್ ತರಕಾರಿ ಹಾಕಿದಾಗ. ಆದರೆ ಇವತ್ತು ಬಂದು ನಾನು ಚಿಪ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗಲಕಾಯಲ್ಲಿ ಕಬಾಬ್ ಕೂಡ ಕೇಳಿರ್ತೀರ. ಚಿಪ್ಸ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಕಹಿ ಕಾಣೋದಿಲ್ಲ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನೀವು ಸೈಡಲ್ಲಿ ಇವಾಗ ಒಂದು ಮೊಸರು ಬಜ್ಜಿ, ಮಜ್ಜಿಗೆ ಸಾಂಬಾರು, ಬೇಳೆ ಸಾರು, ಸೊಪ್ಪು ಸಾರು ಇವೆಲ್ಲ ಮಾಡಿದಾಗ ಉಪ್ಪಿನಕಾಯಿ ಇಟ್ಕೊಂಡು ತಿನ್ನೋ ಬದಲು ಇದನ್ನ ಇಟ್ಕೊಂಡು ತಿನ್ನೋದು ತುಂಬ ರುಚಿ ಇರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಹಂಗೆ ಇವಾಗ BP ಅವರು ಶುಗರ್ ಇದ್ದಾಗ ಈ ಥರ ಉಪ್ಪು ಜಾಸ್ತಿ ತಿನ್ನಬಾರ್ದು ಅನ್ನೋ ಒಂದು ಇದ್ದಿದ್ದಾಗ ಈ ಥರ ನೀವು ಮಾಡ್ಕೊಡ್ಬೋದು. ತುಂಬ ಟೇಸ್ಟಾಗೂ ಇರುತ್ತೆ, ತುಂಬ ಹೆಲ್ತಿಗೂ ಒಳ್ಳೆಯದಾಗುತ್ತೆ. ನಿಮಗೆ ಗೊತ್ತಿದೆ ಹಾಗಲಕಾಯಿ ಎಷ್ಟು ಒಳ್ಳೆಯದು ಅಂತ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನನಗೆ ಇನ್ನೂ ಮೋಟಿವೇಟ್ ಆಗುತ್ತೆ. ಹೌದು, ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ವೀಡಿಯೋಗಳು ಹಾಕೋಣ ಅಂತ ಒಂದು ಮನಸ್ಸಿಗೆ ಒಂದು ಅನಿಸುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ ಅನ್ನೋ ಥರ. ಆಮೇಲೆ ಇನ್ನೂ ನನ್ನಲ್ಲಿರೋ ಏನಾದ್ರು ಒಂದು ಒಳ್ಳೆ ಬೆನಿಫಿಟ್ ಇರೋ ಅಂತ ಏನಾದ್ರು ಒಂದು ವಿಷಯಗಳನ್ನ ತಿಳಿಸ್ತೀನಿ. ನಿಮಗೂ ಗೊತ್ತಿರೋದನ್ನ ಬೇಕಾದ್ರೆ ನನಗೂ ತಿಳಿಸ್ಬೋದು ಕಮೆಂಟ್ ಮೂಲಕ. ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರು ಮನೆಯಲ್ಲಿ ಯಾರು ಪೇಷಂಟ್ BP ಆ ಥರ ಏನಾದ್ರು ಇದ್ರೂ ಈ ಹಾಗಲಕಾಯಿ ಚಿಪ್ಸ್ನ ಒಂದು ಶೇರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗೂ ಇರುತ್ತೆ ಇದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇವಾಗ ಹಾಗಲಕಾಯಿ ಚಿಪ್ಸು ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಫಸ್ಟು ಮೇಲೆ ತೊಳೆದು ಬಿಡಬೇಕು, ಏಕೆಂದರೆ ಔಷಧಿ ಎಲ್ಲ ಹೊಡೆದಿರ್ತಾರೆ. ಫಸ್ಟ್ ಮೇಲೆ ತೊಳೆದು ಮತ್ತೆ ಹೆಚ್ಚಿದ್ರೂ ಕೂಡ ಉಪ್ಪು ನೀರಲ್ಲಿ ಒಂದ್ಸಲಿ ನೆನೆಸಿಟ್ಟು ತೊಳೆದ್ಬಿಡ್ರಿ. ಒಂದು 3 ನಿಮಿಷ ನೆನೆಸಿದ್ರೂ ಸಾಕಾಗುತ್ತೆ. ತೊಳೆದ್ಬಿಟ್ಟು ಉಪ್ಪು ನೀರಲ್ಲಿ ನೆನೆಸಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ತೇವ ಎಲ್ಲ ಈರಿಸ್ಬಿಡಿ. ಅದನ್ನೆಲ್ಲ ಹರಡಿರೋ ನೀರಿನ ಅಂಶ ಎಲ್ಲ ಈರಂಗೆ ಮಾಡಿ. ಆವಾಗ ಅದು ಸಡನ್ನಾಗಿ ಹೆಚ್ಚಿದಾಗ ಅದರಲ್ಲಿ ನೀರಿನ ಅಂಶ ಎಲ್ಲ ಇರುತ್ತಲ್ಲ, ಚಟ ಅಂತ ಎಣ್ಣೆ ಮೇಲೆಲ್ಲ ಇದಾಗ್ಬಿಡುತ್ತೆ. ಅದರಿಂದ ಸ್ವಲ್ಪ ತೇವ ಎಲ್ಲ ಹೋಗೋವರೆಗೂ ಬಟ್ಟೆನಲ್ಲಿ ಪ್ರೆಸ್ ಮಾಡಿ ಕ್ಲೀನಾಗಿ ತೆಗೆದ್ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಬಿಡಿ. ಆಮೇಲೆ ಅದು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡಿ. ಚೆನ್ನಾಗಿ ಫ್ರೈ ಆದಮೇಲೆ ಅದು ಕ್ಲೀನಾಗಿ ಎತ್ತಿಡಿ. ಆಮೇಲೆ ಅದು ನೋಡೋಕ್ಕೆ ಹಸಿರಿಗಿರೋ ಥರ ಅಷ್ಟು ಇದಾಗಿ ತೆಗಿಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಒಂಥರ ಬ್ಲ್ಯಾಕ್ ಶೇಪ್ ಬರುತ್ತೆ. ನಿಮಗೆ ಹಂಗೆ ಅನಿಸುತ್ತೆ, ಇದೇನಪ್ಪ ಸೀದೋಯ್ತೇನೋ ಅನ್ನೋ ಥರ ಅನಿಸುತ್ತೆ. ಅದು ಸೀದಿರಲ್ಲ, ಬೇಕಾದ್ರೆ ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಹಸಿರಿಗಿರಂಗೆ ತೆಗೆದ್ರೆ ಏನಾಗುತ್ತೆ ಅಂದರೆ ಮೆತ್ತಗೆ ಕಾಣಿಸುತ್ತೆ. ಕಚ್ಚಿದಾಗ ಮೆತ್ತಗೆ ಒಂಥರ ಇದಾಗಿ ಸ್ವಲ್ಪ ಕಹಿ ಕಾಣುತ್ತೆ. ಆದರೆ ಈ ಥರ ಕ್ರಿಸ್ಪಿಯಾಗಿ ತೆಳುವಿಗೆ ಹೆಚ್ಚಿದ್ರೆ ಈ ಥರ ಬರುತ್ತೆ, ಆವಾಗ ಕಹಿ ಕಾಣಲ್ಲ. ತೆಳ್ಳಗೆ ಹೆಚ್ಚಿದಾಗ ಅದು ಕ್ರಿಸ್ಪಿಯಾಗಿರುತ್ತೆ, ಅದು ಕಹಿನೂ ಕಾಣಲ್ಲ ಅದರಲ್ಲಿ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಗರಂ ಮಸಾಲ ಇಷ್ಟು ಸಾಕಾಗುತ್ತೆ. ಇಷ್ಟು ಮಿಕ್ಸ್ ಮಾಡಿದ್ರೇ ಸಾಕು ನಾವು. ತುಂಬ ಚೆನ್ನಾಗಿರುತ್ತೆ. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಮಕ್ಕಳು ಹಾಗಲಕಾಯಿ ತಿನ್ನಲ್ಲ ಅಂತಾರೆ. ಬೇಕಾದ್ರೆ ಈ ಥರ ನೀವು ಮಾಡಿಕೊಟ್ಟು ನೋಡಿ, ನಿಮಗೆ ಏನಾದ್ರು ಬೇಗ ಆಗುತ್ತೆ. ಆಮೇಲೆ ನೀವೇನಾದ್ರು ಪಲ್ಯ ಮಾಡಬೇಕು, ಟೈಮ್ ಆಗುತ್ತೆ ಅಂದರೆ ಇದು ತುಂಬ ಬೇಗ ಆಗುತ್ತೆ. ನಾನು 1/4 kg ಮೇಲೆ ತಗೊಂಡಿದ್ದೀನಿ, ಅದು ಬಂದಿದ್ದೇ ಇಷ್ಟು. ಇದೇ ಮನೇಲಿ ಫುಲ್ಲು ಖಾಲಿ ಆಗೋಗ್ಬಿಡುತ್ತೆ. ಇನ್ನು ನಾವು ಅರ್ಧ kg ಅಷ್ಟು ಮಾಡ್ತೀವಿ ಅಂದರೆ ಅದೇ ಮನೇಲಿ ಒಟ್ಟು ಮಕ್ಕಳೆಲ್ಲ ತಿನ್ನೋದ್ರಿಂದ ಬೇಗ ಖಾಲಿ ಆಗುತ್ತೆ. ಇದು ಹೆಂಗಪ್ಪ, ಆದರೆ ಬಿಸಿ ಇದ್ದಾಗ ತುಂಬ ಇಷ್ಟಪಡ್ತಾರೆ ಮಕ್ಕಳು. ತುಂಬ ನೀವು ಸಂಜೆ ಟೈಮ್ ಬೇಕಾದ್ರೆ ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಇದನ್ನು ಮಾಡಿಕೊಡಿ. ಬಿಸಿಯಾಗಿ ಮಾಡಿಕೊಟ್ಟಾಗ ಫುಲ್ ತಟ್ಟೆನೇ ಖಾಲಿ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇದೇನಪ್ಪ ಹಾಗಲಕಾಯಿನೇ ತಿಳ್ದಲೇ ಇರೋ ಮಕ್ಕಳು ಇವಾಗ ಇದನ್ನು ತಿಂತವ್ರೆ ಅನ್ನೋ ಥರ ಅಷ್ಟು ಚೆನ್ನಾಗಿರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿದೆ ಅಂತ ಅಂದರೆ ಬೇಕಾದ್ರೆ ನೀವು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ನೀವು ಖಾರದ ಪುಡಿ, ಉಪ್ಪು, ಅದ್ರ ಬದಲು ಚಾಟ್ ಮಸಾಲ ಕೂಡ ಇದ್ದರೆ ಅದನ್ನು ಕೂಡ ಹಾಕೋಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನಲ್ಲಿ ಏನಂದರೆ ನಿಮಗೆ ಕುಕ್ಕಿಂಗ್ ಬಗ್ಗೆ ವೀಡಿಯೋಗಳು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಸ್ಟಿಚಿಂಗ್ ಬಗ್ಗೆನೂ ಹಾಕ್ತಾಯಿದ್ದೀನಿ. ಬ್ಲೌಸ್ ಆಗಲಿ, ಲೆಹಂಗಾ, ಡ್ರೆಸ್ಗಳ ಬಗ್ಗೆ ಪ್ರತಿಯೊಂದು ನಾನು ವೀಡಿಯೋ ಹಾಕ್ತಾಯಿದ್ದೀನಿ. ಇದರಿಂದ ನಿಮಗೆ ಯೂಸ್ ಆಗೋ ಥರ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ಗಳು ಯಾರು ಸ್ಟಿಚಿಂಗಲ್ಲಿದ್ದಾರೆ, ಇಲ್ಲ ಕುಕ್ಕಿಂಗ್ ಬಗ್ಗೆ ಇನ್ನೂ ತಿಳ್ಕೊಬೇಕು, ಇಲ್ಲ ಅದ್ರ ಬಗ್ಗೆ ಇನ್ನೂ ಇದಾಗಬೇಕು ಅಂತ ಅಂದ್ಕೊಂಡಿದ್ರೆ ನನ್ನ ಚಾನಲ್ನ ಶೇರ್ ಮಾಡಿ. ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಾನು ತುಂಬ ವೀಡಿಯೋಗಳು ಹಾಕ್ತಾಯಿದ್ದೀನಿ, ವ್ಯೂಸ್ ಹೋಗ್ತಿದೆ, ಆದರೆ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾಯಿಲ್ಲ. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.